ಇನ್ನು 15 ದಿನಗಳ ಕಾಲ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್, ಪರಪ್ಪನ ಅಗ್ರಹಾರ ಸೇರಿ 42 ದಿನ, ಇನ್ನು 15 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಇವತ್ತು ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕೋರ್ಟ್ಗೆ ಹಾಜರಾಗಿವೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ. ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲಿನಿಂದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ 13 ಮಂದಿ ಆರೋಪಿಗಳು, ತುಮಕೂರು ಜೈಲಿನಿಂದ 4 ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರವರಿಂದ ಆದೇಶ ಹೊರಬಿದ್ದಿದೆ. ಆಗಸ್ಟ್ 14ರ ತನಕ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತಿಗೆ 42 ದಿನ, ಇನ್ನು 15 ದಿನಗಳ ಕಾಲ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅಂದ್ರೆ ಆಗಸ್ಟ್ 14ರವರೆಗೆ ಪರಪ್ಪನ ಅಗ್ರಹಾರವೇ ಗತಿ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪರಪ್ಪನ ಅಗ್ರಹಾರ ಸೇರಿ 42 ದಿನ ಆಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್. ಈಗ ಮತ್ತೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು? ಶ್ವೇತಾ, ಅಂದರೆ ಯಾವುದೇ ಒಂದು ಪ್ರಕರಣದ ಆರೋಪಿಗಳು ಜೈಲಿಗೆ ಹೋದರೆ, ಅಂದರೆ ತನಿಖಾ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ಮ್ಯಾಜಿಸ್ಟ್ರೇಟು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶ ಮಾಡ್ತಾರೆ, ಅವರಿಗೆ 14 ದಿನಗಳಿಗೊಮ್ಮೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದೇ ರೀತಿ ಇವತ್ತಿಗೆ ಡೇಟ್ ಇತ್ತು, ಅಂದರೆ ಈ ಹಿಂದೆ 18ನೇ ತಾರೀಕು ಅಂದರೆ ನ್ಯಾಯಾಧೀಶರು ಅಂದರೆ ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಆಗಸ್ಟ್ 1ರವರೆಗೆ ಅವ್ರಿಗಿತ್ತು. ಇವತ್ತಿಗೆ ಮುಕ್ತಾಯ ಆಗಿದ್ದರಿಂದ ಇವತ್ತು ಎಲ್ಲ ಆರೋಪಿಗಳನ್ನು ಪರಪ್ಪನಗರ ಜೈಲಿನ ಒಂದು ಪುರುಷರ ಒಂದು ಕಾಣೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ ಉಳಿದವರು ಮತ್ತು ಮಹಿಳಾ ರ್ಯಾಕ್ನಿಂದ ಪವಿತ್ರ ಗೌಡವ್ರನ್ನ ಮತ್ತು 3 ಏನೋ ತುಮಕೂರು ಜೈಲಲ್ಲಿದ್ದಾರೆ ಅವ್ರನ್ನ 3 ಒಟ್ಟು 17 ಜನ ಆರೋಪಿಗಳನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅದಾದ ನಂತರ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಎಲ್ಲರ ಹೆಸರುಗಳನ್ನು ಕೂಗಿ, ಅಂದರೆ ಅವರೆಲ್ಲರೂ ಕೂಡ ಇದ್ದಾರಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ನಂತರ ಪೊಲೀಸರು ಒಂದು ರಿಮೈಂಡ್ ಅರ್ಜಿಯನ್ನು ಏನು ಸಲ್ಲಿಸಿದ್ರು, ಅಂದರೆ ಯಾವ ಕಾರಣಕ್ಕೆ ಅವ್ರನ್ನ ಜೈಲಿನಲ್ಲೇ ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಕಾರಣವನ್ನು ಇಟ್ಟು ಒಂದು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತು ಅದರಲ್ಲಿ ಯಾವ ಕಾರಣಕ್ಕಾಗಿ ಅವ್ರನ್ನ ಜೈಲಿನಲ್ಲೇ ಮುಂದುವರಿಸಬೇಕು, ಮತ್ತು ತನಿಖಾ ಹಂತದಲ್ಲಿ ಏನೆಲ್ಲ ಆಗ್ತಾ ಇದೆ, ಮುಂದೆ ಏನು ಆಗಬೇಕಾಗಿದೆ, ತನಿಖೆ ಯಾವ ಹಂತದಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದರು. ಆ ಒಂದು ರಿಮೈಂಡ್ ಅರ್ಜಿಯನ್ನು ಪರಿಶೀಲನೆ ಮಾಡಿದಂಥ ನ್ಯಾಯಾಧೀಶರಾದಂಥ ವಿಶ್ವನಾಥ್ ಸಿ ಗೌಡರವರು ಆಗಸ್ಟ್ 14ರವರೆಗೆ ಎಲ್ಲ ಆರೋಪಿಗಳಿಗೂ ಕೂಡ ಒಂದು ನ್ಯಾಯಾಂಗ ಬಂಧನವನ್ನು ನೀಡಿ ಆದೇಶವನ್ನು ಮಾಡಿರುವಂಥದ್ದು. ಮತ್ತು ಈ ಒಂದು ಆದೇಶವನ್ನು ಮಾಡುವ ಸಂದರ್ಭದಲ್ಲಿ ಅಂದರೆ ರಿಮೈಂಡ್ ಅರ್ಜಿಯನ್ನು ನೋಡ್ತಾ ಹೋದರೆ ಯಾವ ಕಾರಣಗಳಿಗಾಗಿ ಅವ್ರನ್ನ ಮುಂದುವರಿಸಬೇಕು ಅನ್ನುವಂಥ ಏನು ಕಾರಣಗಳನ್ನು ನೋಡಿದ್ರು, ಆ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲೊಂದು ಕಡೆ ಈ ಹಂತದಲ್ಲಿ ಆರೋಪಿಗಳು ಹೊರಗಡೆ ಬಂದಿದ್ದಾರೆ, ಕೇಸ್ನ ತನಿಖೆಗೆ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಒಂದಷ್ಟು ಐಡೆಂಟಿಫಿಕೇಶನ್ ಪರೇಡ್ ಇದೆ. ಕೆಲವೊಂದಿಷ್ಟು ಸಾಕ್ಷಿಗಳನ್ನು ನ್ಯಾಯಾಧೀಶರು ಅಂದರೆ ಅವರು ಆರೋಪಿಗಳ ಮುಂದೆ ನಿಲ್ಲಿಸಿ ಇದೇ ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅಂತ ನಿಟ್ಟಿನಲ್ಲಿ ಒಂದಷ್ಟು ಏನು ಐಡೆಂಟಿಫಿಕೇಶನ್ ಪರೇಡ್ ಆಗಬೇಕಾಗಿರುವಂಥದ್ದು ಸಾಕ್ಷಿಗಳನ್ನ ಇನ್ನೊಂದಿಷ್ಟು ಕಲೆ ಆಗ್ತಾ ಇದ್ವಿ. ಕೆಲವೊಂದಿಷ್ಟು ಫಿಸಿಕಲ್ ಎವಿಡೆನ್ಸ್, ಮೆಡಿಕಲ್ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಮತ್ತೊಂದಿಷ್ಟು ವರದಿಗಳು ಕೂಡ ಅಂದರೆ FSL ವರದಿಯಿಂದ ಮತ್ತು ವೈದ್ಯರ ಕಡೆಯಿಂದ ಒಂದಿಷ್ಟು ಆರೋಪಿ ವರದಿಗಳು ಬರಬೇಕಾಗಿರುವಂಥದ್ದು, ಆ ಎಲ್ಲ ವರದಿಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಮತ್ತು ಕೆಲವು CCTV DVRಗಳ ರಿಟ್ರೈವ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತದಕ್ಕೆ ನಮ್ಮ ಹತ್ರ ಎಲ್ಲ ಸಂಪೂರ್ಣವಾದ ಸಾಕ್ಷಿಗಳಿರುವಂಥದ್ದು. ಹಾಗಾಗಿ ಈ ಆರೋಪಿಗಳು ಒಂದಷ್ಟು ಹಣಬಲ ಇರುವಂಥ ಪ್ರಭಾವಿಗಳಾಗಿರೋದ್ರಿಂದ ಇವರು ಹೊರಗಡೆ ಬಂದಿದ್ದೇ ಆದಲ್ಲಿ ಈ ಕೇಸಿನ ಮೇಲೆ ಸಾಕಷ್ಟು ತನಿಖೆ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಪ್ರಮುಖವಾದ ವಿಚಾರವನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಶ್ವೇತಾ, ಅಂದರೆ ಆರೋಪಿಗಳು ಒಂದು ಕಡೆ ವಿಕ್ಟಿಮ್ ಫ್ಯಾಮಿಲಿಯನ್ನು ಭೇಟಿ ಅಂದರೆ ಅವರ ಆರೋಪಿಗಳ ಪರವಾಗಿ ಕೆಲವರು ವಿಕ್ಟಿಮ್ ಫ್ಯಾಮಿಲಿಯನ್ನು ಭೇಟಿ ಮಾಡುವ ಮೂಲಕ ಅವರ ಮೇಲೆ ಪ್ರಭಾವವನ್ನು ಏನು ಬೀರುವಂಥದ್ದು ಮತ್ತು ಅವರಿಗೆ ಹಣದ ಆಮಿಷವನ್ನು ನೀಡುವಂಥದ್ದು, ಆ ಮೂಲಕ ಈ ಪ್ರಕರಣದಲ್ಲಿ ಒಂದು ಸಾಕಷ್ಟು ತಮ್ಮ ಹಸ್ತಕ್ಷೇಪವನ್ನು ಮಾಡುವಂಥದ್ದು ಮತ್ತು ಸಾಕ್ಷಿಗಳನ್ನು ಬೇರೆ ರೀತಿ ತಿರುಚುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು
ಎಲ್ಲ ಆರೋಪಿಗಳು ಜೈಲಿನಲ್ಲೇ ಇರಬೇಕು ಅನ್ನುವಂಥದ್ದು ಮತ್ತು ತನಿಖೆಯನ್ನು ಕೂಡ ಮುಂದುವರಿಸುವಂಥ ಅವಶ್ಯಕತೆ ಇದೆ. ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಇನ್ನೂ ಕೆಲವರ 164 ಹೇಳಿಕೆಯನ್ನು ಪಡ್ಕೊಳ್ಬೇಕಾಗಿರುವಂಥದ್ದು, ಎಲ್ಲರ ಐಡೆಂಟಿಫಿಕೇಶನ್ ಪರೇಡ್ ಆಗಬೇಕಾಗಿರುವಂಥದ್ದು. ಹಾಗಾಗಿ ಈ ತನಿಖೆ ಇನ್ನೊಂದಷ್ಟು ವೇಗವಾಗಿ ನಡೀತಾನೆ ಇದೆ. ಸೊ ಈ ತನಿಖಾ ಹಂತದಲ್ಲಿ ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಸ್ತೃತವಾದಂಥ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಮಾಂಡ್ ಅರ್ಜಿಯನ್ನು ಅಂದರೆ ಪರಿಶೀಲನೆ ಮಾಡಿದಂಥ ನ್ಯಾಯಮೂರ್ತಿಗಳು ಅಂದರೆ ಆದೇಶವನ್ನು ಮಾಡಿರುವಂಥದ್ದು ಆಗಸ್ಟ್ 14ರವರೆಗೆ ಎಲ್ಲ ಆರೋಪಿಗಳು ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಯಾವ ಆರೋಪಿಗಳು ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ. ಹಾಗಾಗಿ ಆಗಸ್ಟ್ 14ರವರೆಗೆ ಮತ್ತು ಈ ಎಲ್ಲ ಆರೋಪಿಗಳು ನ್ಯಾಯಾಲಯದ ಮುಂದೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಅದು ಅಕ್ಸೆಪ್ಟ್ ಆಗುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಈ ಕ್ಷಣಕ್ಕೆ ಎದುರಾಗಿರುವಂತಹದ್ದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಎಸ್ಪಿಪಿ ವಾದ ನಡೆಯಿತು. ನ್ಯಾಯಾಂಗ ಬಂಧನವನ್ನ ಮುಂದಿನ 15 ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಯಾಕೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಬೇಕು ಅನ್ನೋದರ ಬಗ್ಗೆ ವಾದ ಪ್ರತಿವಾದ ಬಹಳ ಜೋರಾಗಿದೆ. ಎಸ್ಪಿಪಿ ಕೋರ್ಟ್ಗೆ ರಿಮಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರು. ಆರೋಪಿಗಳು ಸಾಕ್ಷಿಗಳನ್ನ ಬೆದರಿಸೋ ಸಾಧ್ಯತೆ ಇರುತ್ತೆ. ಹೈ ಪ್ರೊಫೈಲ್ ಕೇಸ್. ಒಬ್ಬ ಸ್ಟಾರ್ ನಟ ಈ ಪ್ರಕರಣದಲ್ಲಿ ಅಂಧರಾಗಿರುವುದು. ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಪರಿಶೀಲನೆ ನಡೆಯಬೇಕಾಗಿದೆ. ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆಯನ್ನ ಮಾಡಬೇಕಾಗಿದೆ. ಸಿಸಿಟಿವಿ ದೃಶ್ಯಗಳನ್ನ ರಿಟ್ರೀವ್ ಮಾಡಬೇಕು. ಎಫ್ಎಸ್ಎಲ್ಗೆ ಕಳಿಸಿ ಅದರ ವರದಿಯನ್ನ ಪಡಿಬೇಕು. ಇನ್ನೂ ಕೆಲವು ಸಾಕ್ಷಿಗಳನ್ನ ವಿಚಾರಣೆ ಮಾಡೋ ಅವಶ್ಯಕತೆ ಇದೆ. ಆರೋಪಿಗಳು ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಪ್ರಭಾವಿಗಳು ಮತ್ತು ಹಣಬಲ ಕೂಡ ಇರೋದ್ರಿಂದ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳಿಗೆ ಜೊತೆಗೆ ಅಭಿಮಾನಿ ಬಳಗವನ್ನ ಕೂಡ ಹೊಂದಿರೋದ್ರಿಂದ ಸಾಕ್ಷಿಗಳನ್ನ ಬೆದರಿಸೋ ಸಾಧ್ಯತೆ ಇರುತ್ತೆ ಅಂತ ವಾದವನ್ನ ಮಂಡಿಸಲಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವಾದ ಪ್ರತಿವಾದ ಹೇಗೆ ನಡೀತು ಅನ್ನೋದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಇವರು ಹೊರಗಡೆ ಬರಬಾರದು, ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಬೇಕು ಅಂತ. ಹಾಗಾಗಿ ಈ ಪ್ರಕರಣ ಪೂರ್ತಿ ಮುಗಿಯೋ ತನಕ ಹಾಗಾದ್ರೆ ಯಾರಿಗೂ ಸಹ ಹೊರಗಡೆ ಬರುವಂತಹ ಭಾಗ್ಯ ಇಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಅವರಿಂದ ಏನು ಆಗ್ತಾ ಇಲ್ಲ. ಖಂಡಿತ ಶ್ವೇತಾ, ಅಂದರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಪೊಲೀಸರು ತಮ್ಮ SPP ಮೂಲಕ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ ಎಲ್ಲ ಸಂಪೂರ್ಣವಾದ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆರೋಪಿಗಳು ಜೈಲಿನಲ್ಲೇ ಇರಬೇಕು. ಒಂದು ವೇಳೆ ಜೈಲಿಂದ ಹೊರಗಡೆ ಬಂದಿದ್ದೆ ಆದಲ್ಲಿ ತನಿಖೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು, ಒಂದು ವೇಳೆ ಆರೋಪಿಗಳು ಹೊರಗಡೆ ಬಂದಿದ್ದೆ ಆದಲ್ಲಿ ಈ ಒಂದು ಪ್ರಕರಣದ ತನಿಖೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದೆ. ಕೆಲವೊಂದಷ್ಟು ಆ ಆರೋಪಿಗಳನ್ನು ಸಾಕ್ಷಿದಾರರು ಅವ್ರ ಮುಂದೆ ನಿಲ್ಲಿಸಿ ಐಡೆಂಟಿಫಿಕೇಶನ್ ಪರೇಡ್ ಮಾಡಬೇಕಂತ ಅವಶ್ಯಕತೆ ಇರುವಂಥದ್ದು. CCTVಗಳ ರಿಟ್ರೈವ್ ಕೆಲಸ ನಡೀತಾ ಇದೆ. ಮತ್ತು ಕೆಲವೊಂದು ಫಿಸಿಕಲ್, ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಈಗಾಗಲೇ ಅನಾಲಿಸಿಸ್ ಮಾಡುವಂಥ ಕೆಲಸಗಳಾಗಿರುವಂಥದ್ದು. ಕೆಲವೊಂದಷ್ಟನ್ನು FSLಗೆ ಕಳಿಸಿದ್ದೀವಿ, ಅಲ್ಲಿ ಕೂಡ ಅನಲೈಸ್ ಆಗಿ ವರದಿಗಳು ಬರಬೇಕಾಗಿರುವಂಥದ್ದು. ಮತ್ತು CCTV ರಿಟ್ರೈವ್ ಮಾಡಿರುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಮತ್ತು ಕೆಲವೊಂದಷ್ಟು ವಿಡಿಯೋಗಳ ರಿಟ್ರೈವ್ ಮಾಡುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆರೋಪಿಗಳು ಹೊರಗಡೆ ಬಂದಿದ್ದೆ ಅದರಲ್ಲಿ ಕೇಸ್ ಮೇಲೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ವಿಶೇಷವಾಗಿ ಆರೋಪಿಗಳು ಹಣಬಲ ಇರುವಂತಹ ಕೆಲವೊಂದಷ್ಟು ಅಭಿಮಾನಿಗಳನ್ನು ಒಳಗೊಂಡಿರುವಂಥ ಪ್ರಭಾವ ಹೊಂದಿರುವಂತಹ ಆರೋಪಿಗಳಿರೋದ್ರಿಂದ ಆರೋಪಿಗಳು ಹೊರಗಡೆ ಬಂದಿದ್ದೆ ಅದರಲ್ಲಿ ತಮ್ಮ ಅಭಿಮಾನಿಗಳನ್ನು ಬಳಕೆ ಮಾಡಿಕೊಂಡು ಕೇಸಿನ ತನಿಖೆಯ ಮೇಲೆ ಪ್ರಭಾವ ಬೀರ್ಬೋದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ಈ ಕಾರಣಕ್ಕಾಗಿ ಆರೋಪಿಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅನ್ನುವಂಥ ಸಾಕಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಅದರ ಜೊತೆಗೆ ಕೆಲವೊಂದಷ್ಟು ಜನ ಆರೋಪಿಗಳ ಪರವಾಗಿ ಮೃತನ ಕುಟುಂಬದವ್ರನ್ನ ಭೇಟಿ ಮಾಡುವಂಥದ್ದು ಪದೇ ಪದೇ ಆಗ್ತಾ ಇದೆ. ಆ ಮೂಲಕ ಅವರಿಗೆಲ್ಲ ಆಮಿಷವನ್ನು ಒಡ್ಡುವಂಥದ್ದಾಗಲಿ, ಬೆದರಿಕೆ ಆಗುವಂಥದ್ದಾಗಲಿ, ಕೆಲವರಿಗೆ ಹಣ ಅಂದರೆ ಆ ಕುಟುಂಬದವರಿಗೆ ಹಣ ನೀಡುವ ಮೂಲಕ ಎಲ್ಲ ಒಂದು ಕಡೆ ಕೇಸಿನ ಹಾದಿ ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಕೇಸಿನ ತನಿಖೆ ಸಂಪೂರ್ಣವಾಗಿ ಮುಗಿಯುವವರೆಗೂ ಕೂಡ ಅವರು ಇರಬೇಕು ಅನ್ನುವಂಥದ್ದು, ಮತ್ತು ಈ ಕೇಸಿನಲ್ಲಿ ಅವರು ಹೊರಗಡೆ ಬಂದಿದ್ದೆ ಅದರಲ್ಲಿ ಕೇಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಆ ಒಂದು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವಾದಂಥ ವಿಚಾರಗಳಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಹೊರಗಡೆ ಬರಬಾರದು ಅನ್ನುವಂಥದ್ದು ಪೊಲೀಸರ ವ್ಯೂ ಆಗಿರುವಂಥದ್ದು. ಪೊಲೀಸರು SPP ಮೂಲಕ ಕೋರ್ಟ್ಗೆ ನೀಡಿದರು. ಸೊ ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ವಿ ಶ್ವೇತಾ, ಈವರೆಗೂ ಕೂಡ ಯಾರೊಬ್ಬರು ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಕೇಶವ ನಾಯ್ಕ್ ಅನ್ನುವಂಥ ಅಕ್ಯೂಸ್ ನಂಬರ್ 17 ಸಲ್ಲಿಸಿದ್ರು. ಆದರೆ ಅವರು ಸಲ್ಲಿಸಿ ವಿಚಾರಣೆಗೆ ಬರುವ ಸಂದರ್ಭದಲ್ಲಿ ಆ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತಾರೆ. ಅದನ್ನು ಹೊರತುಪಡಿಸಿದರೆ ಯಾವ ಆರೋಪಿಗಳು ಕೂಡ ಈವರೆಗೆ ಜಾಮೀನು ಬೇಕು ಅನ್ನುವಂಥ ಜಾಮೀನನ್ನು ಕೋರಿ ಕೋರ್ಟ್ ಮುಂದೆ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಅವ್ರಿಗೂ ಗೊತ್ತಿದೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣ ತುಂಬ ಗಂಭೀರವಾಗಿ ನಡೀತಾ ಇದೆ, ಸಾಕಷ್ಟು ಸಾಕ್ಷಿಗಳು ತಮ್ಮ ವಿರುದ್ಧ ಇದೆ ಅನ್ನುವಂಥದ್ದು ಕೂಡ ಆರೋಪಿಗಳಿಗೆ ಗೊತ್ತಿರೋದ್ರಿಂದ ಈ ಹಂತದಲ್ಲಿ ಜಾಮೀನು ಸಲ್ಲಿಸೋದಕ್ಕಿಂತ ತನಿಖೆ ಮುಕ್ತಾಯಾಗಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ ನಂತರ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ
ಮಾಡಿದ್ದಾರೆ, ಆ ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳಲ್ಲಿ ಯಾವ ಟೆಕ್ನಿಕಲ್ ಗ್ರೌಂಡ್ಗಳನ್ನ ಇಟ್ಕೊಂಡು ನಾವು ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ತಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ವೇಟ್ ಮಾಡ್ತಾ ಇರುವಂತದ್ದು ಕೂಡ ಈ ಹಂತದಲ್ಲಿ ಕಾಣ್ತಾ ಇರುವಂತದ್ದು. ಸೊ ಹಾಗಾಗಿ ಇವತ್ತು ನಡೆದಂತಹ ವಿಚಾರಣಾ ಸಂದರ್ಭದಲ್ಲಿ ಆರೋಪಿಗಳು ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರಬಾರ್ದು, ಜೈಲಿನಲ್ಲೇ ಇರಬೇಕು, ಜೈಲಿನಲ್ಲಿ ಇರೋದಕ್ಕೆ ಏನು ಕಾರಣಗಳು ಅನ್ನುವಂತ ನೀಡುವ ಮೂಲಕ ಇದು ಏನೋ ಒಂದು ಕೋರ್ಟ್ಗೆ ಒಂದಷ್ಟು ಮನವರಿಕೆ ಮಾಡುವಂತ ಕೆಲಸವನ್ನ SPP ಕಡೆಯಿಂದ ಅವರ ಜೂನಿಯರ್ ವಕೀಲರು ಪ್ರಜ್ವಲ್ ಅಂತ ಏನು ಬಂದಿದ್ರು ಅವರು ಮನವಿ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಸೊ ಆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆಗಸ್ಟ್ 14ರವರೆಗೆ ಕೋರ್ಟ್ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಯಾವ ಆರೋಪಿಗಳು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಕಾಣ್ತಾ ಇದೆ. ಶ್ವೇತಾ, ಓಕೆ ರಮೇಶ್, ಈ ಪ್ರಕರಣ ಹಾಗಾದ್ರೆ ಯಾವಾಗ ಮುಗಿಬಹುದು ಅಂತ ಅಂದ್ರೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಪ್ರಕರಣದ ವಿಚಾರಣೆ ತನಿಖೆ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಈಗ ಆಗಸ್ಟ್ 14ರ ತನಕ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಅದಾದ್ಮೇಲೆ ಕಾನೂನಿನ ಪ್ರಕ್ರಿಯೆಗಳು ಯಾವ ತರ ಇರುತ್ತೆ? ಈಗ A1 A2 ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಚಾವಾಗೋದಕ್ಕೆ ಜಾಮೀನು ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಓಕೆ. ಆದ್ರೆ ಪ್ರಕರಣದ 15, 16, 17ನೇ ಆರೋಪಿಗಳೇನಿದ್ದಾರೆ ಅವರು ಸಹ ಯಾರೂ ಜಾಮೀನಿಗೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣದ ಓವರ್ ಆಲ್ ತನಿಖೆ ಮುಗಿಯೋ ತನಕ ಅಂತ ಯಾವ ಬೆಳವಣಿಗೆ ಆಗಲ್ಲ. ಶ್ವೇತಾ, ಅಂದರೆ ಈಗ ಈ ಪ್ರಕರಣದಲ್ಲಿ 302 ಇದೆ, 201 ಇದೆ, ಕಿಡ್ನಾಪ್ ಸೆಕ್ಷನ್ಸ್ ಇದೆ, ಇದೆಲ್ಲದರ ಜೊತೆಗೆ 120B ಅಪ್ಲೈ ಮಾಡಿರುವಂಥದ್ದು. ಹಾಗಾಗಿ ಏನು ಆರೋಪ ಕೇಳಿ ಬಂದಿದೆ ಅದು ಎಲ್ಲರ ಮೇಲೆಯೂ ಸಮಾನವಾದಂಥ ಆರೋಪ ಇರುವಂಥದ್ದು. ಎಲ್ಲ ಸಮಾನ ಉದ್ದೇಶದಿಂದ ರೇಣುಕಾಸ್ವಾಮಿನ ಚಿತ್ರದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಅಲ್ಲೇ ಮಾಡಿ ಕೊಲೆ ಮಾಡಿ ಅವ್ರನ್ನ ಏನೋ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ರಾಜಕಾಲುವೆಗೆ ಹಾಕಿ ಅದಂತರ ಸಾಕ್ಷ್ಯನಾಶ ಮಾಡುವಂಥದ್ದು. ಎಲ್ಲರಿಗೂ ಕೂಡ ಒಂದು ತಿಳುವಳಿಕೆ ಇದ್ದೇ ತಾವು ಕ್ರೈಮನ್ನು ಮಾಡ್ತಾ ಇದ್ದೀವಿ, ಕೊಲೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಏನೆಲ್ಲ ಗಂಭೀರ ಇದೆ ಅನ್ನುವಂಥದ್ದು ಗೊತ್ತಿದ್ದೇ ಕೂಡ ಎಲ್ಲ ಆರೋಪಿಗಳು ಭಾಗಿಯಾಗಿದ್ದಾರೆ. ಹಾಗಾಗಿ ಯಾರೊಬ್ಬರ ಮೇಲೆಯೂ ಹೆಚ್ಚಿನ ಆರೋಪ ಅಥವಾ ಕಡಿಮೆನ ಆರೋಪ ಅನ್ನುವಂಥದ್ದು ಬರೋದಿಲ್ಲ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಸೆಲೆಬ್ರಿಟಿ ಅನ್ನುವಂಥದ್ದು ಮತ್ತೆ ಆತನೇ ಮಾಸ್ಟರ್ ಮೈಂಡ್ ಆಗಿ ಆತನ ಸೂಚನೆ ಮೇಲೆಗೆ ಎಲ್ಲರೂ ತಪ್ಪು ಮಾಡಿದ್ದಾರೆ ಅಥವಾ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದಾದ್ರೆ ಸೊ ಎಲ್ಲರ ಮೇಲೆಯೂ ಇರುವಂತಹ ಆರೋಪಗಳು ಸಮಾನವಾಗಿದೆ. ಹಾಗಾಗಿ ಯಾರೇ ಆರೋಪಿಗಳು ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾರಿಗೂ ಕೂಡ ಜಾಮೀನು ಅರ್ಜಿ ಅಲೋ ಆಗುವಂಥದ್ದಾಗಲಿ ಅಥವಾ ಜಾಮೀನು ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಹಾಗಾಗಿ ದರ್ಶನ್ ಪವಿತ್ರ ಆಗಲಿ ಅಥವಾ ಬೇರೆ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಇನ್ನು ಮುಂದೆ ಅವರು ಹೊರಗಡೆ ಬಂದರೂ ಕೂಡ ತನಿಖೆ ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ಸಾಕ್ಷಿಗಳ ಮೇಲೆ ತೊಂದರೆ ಆಗೋದಿಲ್ಲ, ಅವರು ಟ್ರಯಲ್ ಅನ್ನ ಫೇಸ್ ಮಾಡ್ತಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಅಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ತಮಗೆ ಜಾಮೀನನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಅವರ ಯಾವ 17 ಜನ ಆರೋಪಿಗಳ ಪರ ವಕೀಲರುಗಳು ಇದ್ದಾರೆ ಅವರು ಕೂಡ ಎಲ್ಲ ಒಂದು ಕಡೆ ತನಿಖೆ ಮುಕ್ತಾಯ ಆಗಲಿ, ತನಿಖೆ ಮುಕ್ತಾಯ ಆಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿ, ಚಾರ್ಜ್ ಶೀಟ್ ಅಲ್ಲಿ ಅವರು ಏನೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಅದರಲ್ಲೇನಾದ್ರೂ ಒಂದಷ್ಟು ತಪ್ಪುಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಯಾವ ಒಂದಷ್ಟು ಟೆಕ್ನಿಕಲ್ ಪಾರ್ಟಿಗಳು ಇಟ್ಕೊಂಡು ನಾವು ಜಾಮೀನನ್ನು ಸಲ್ಲಿಸಬಹುದು ಅದನ್ನ ನೋಡಿಯೇ ನಾವು ಕೋರ್ಟ್ ಮುಂದೆ ಹೋಗಿದ್ದೆ ಅದಲ್ಲಿ ಜಾಮೀನು ಸಿಗುವ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಈಗ ಎಲ್ಲ ಒಂದು ಕಡೆ ಏನೂ ಮಾಹಿತಿಗಳಿದೆ, ಪೊಲೀಸರ ಬಳಿ ಏನೆಲ್ಲ ಸಾಕ್ಷಿಗಳಿದೆ, ಯಾವ ತನಿಖೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅನ್ನುವಂಥ ಒಂದಷ್ಟು ಎಲ್ಲ ಮಾಹಿತಿಗಳಿದೆ. ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದೆ ಅದರಲ್ಲಿ ತಮಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕಡಿಮೆ ಅನ್ನೋ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ತನಿಖೆ ಮುಕ್ತಾಯ ಆಗಲಿ ಅನ್ನುವಂಥದ್ದನ್ನೇ ಕಾಯ್ತಾ ಕೂತಂತೆ ಎಲ್ಲ ಆರೋಪಿಗಳ ಪರ ವಕೀಲರು ಕಾಣ್ತಾ ಇರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ದರ್ಶನ್ ಆಪ್ತರು ರೇಣುಕಾಸ್ವಾಮಿ ಕುಟುಂಬದ ಭೇಟಿ ಹಿನ್ನೆಲೆ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಭೇಟಿಯ ವಿವರ ಇದೆ. ರೇಣುಕಾಸ್ವಾಮಿ ಕುಟುಂಬ ಭೇಟಿ ಬಗ್ಗೆ ಕೋರ್ಟ್ಗೆ ವಿವರವನ್ನ ಕೊಡಲಾಗಿದೆ. ಬೆದರಿಕೆ ಹಾಕುವ ಹಣದ ಆಮಿಷ ತೋರಿಸುವಂತಹ ಪ್ರಯತ್ನ, ಪ್ರಕರಣದ ಮೃತನ ಕುಟುಂಬದವರಿಗೆ ಹೆದರಿಸುವಂತಹ ಸಂಭವ ಇದೆ ಅಂತ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಕೋರ್ಟ್ಗೆ ವಿವರವನ್ನ ಕೊಡಲಾಗಿದೆ. ಆಮಿಷ ತೋರಿಸಿ ಸಾಕ್ಷಿ ಹೇಳದಂತೆ ಮಾಡೋ ಸಾಧ್ಯತೆ ಹೆಚ್ಚಿದೆ. ಇತ್ತೀಚೆಗೆ ಆರೋಪಿಗಳ ಪರ ಕೆಲವು ವ್ಯಕ್ತಿಗಳು ರೇಣುಕಾಸ್ವಾಮಿ ಮನೆ ಭೇಟಿ ನೀಡಿದ್ದಾರೆ. ಮೃತನ ಕುಟುಂಬದವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ತನಿಖೆಯಲ್ಲಿ ಎಲ್ಲ ವಿವರ ತಿಳಿದು ಬಂದಿದೆ ಅಂತ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ವಿವರವಾಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.